ನಮಸ್ಕಾರ ನಮ್ಮ ರೈತ ಬಾಂಧವರಿಗೆ. ಇವತ್ತಿನ ಈ ವಿಡಿಯೋದಲ್ಲಿ ತೊಗರೆ ಕಟಾವು ಮಾಡೋದರ ಜೊತೆಗೆ ಹೊಟ್ಟನ್ನು ಸೇಕರಣೆ ಮಾಡೋದರ ಕುರಿತಾಗಿದೆ. ಹೋದ ಸರಿ ನಾವು ಕಡ್ಲಿ ಕಟಾವಿನ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ಬಹಳಷ್ಟು ರೈತರು ತೊಗರಿ ಹೊಟ್ಟು ಇದರಾಗ ಹಿಡಿಬೋದು ಈ ಗಾಡಿಯಿಂದ ಅಂತನೂ ಒಂದು ಸಂದೇಹದಿಂದ ಕೇಳ್ತಾ ಇದ್ದರು. ಹಾಗಾಗಿ ನಾವು ಈ ವಿಡಿಯೋವನ್ನು ಅವರಿಗೋಸ್ಕರ, ತೊಗರೆ ಬೆಳೆಯುವ ರೈತರಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ತೊಗರಿ ಕಟಾವು ಮಾಡೋದ್ರ ಜೊತೆಗೆ ನಮ್ಮ ರೈತರು ಹಿಂದ್ಗಡೆ ಕುಂತ್ಕೊಂಡು ಹೊಟ್ಟನ್ನು ಹೆಂಗೆ ಸಂಗ್ರಹಣೆ ಮಾಡಾಕತ್ತಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಗಾಡಿಯಿಂದ ನಾವು ಕಟಾವು ಮಾಡಬೇಕಾದ್ರೆ ಕಾಳು ಎಲ್ಲಿ ಕೂಡ ಚಲ್ತಾ ಇರಲಿಲ್ಲ, ಒಂದು ಕಾಳು ಕೂಡ ಎಲ್ಲಿ ಚಲ್ತಾ ಇರಲಿಲ್ಲ. ಯಾವುದೇ ಥರ ಕಂಪ್ಲೇಂಟ್ ಕೂಡ ರೈತರಿಂದ ಬಂದಿರಲಿಲ್ಲ. ನಮ್ಮ ರೈತರು ಹಿಂದ್ಗಡೆ ಕುತ್ಕೊಂಡು ಹೊಟ್ಟು ಹಿಡಿಯುವಾಗ ಭಾಳ ಧೂಳಾಗ್ತಿತ್ತು. ಹಾಗಾಗಿ ನಾವೊಂದು ಮಾಸ್ಕ್ ವಿತ್ ಕಣ್ಣಿನ ಸೇಫ್ಟಿಗೋಸ್ಕರ ಡಸ್ಟ್ ಪ್ರೊಟೆಕ್ಷನ್ ಆಗೋ ಥರ ಒಂದು ಮಾಸ್ಕನ್ನು ಕೂಡ ಅವರಿಗೆ ಕೊಟ್ಟಿದ್ವಿ. ನಾವು ಈ ಮಾಸ್ಕನ್ನು ಒಂದು ಸಾರಿ ನಾವು ಹಣ ಕೊಟ್ಟು ಇದನ್ನು ಖರೀದಿ ಮಾಡೀವಿ. ಆದ್ರೆ ನಮ್ಮ ಎಷ್ಟು ರೈತರಿಗೆ ಇದು ಅನುಕೂಲ ಆಗೈತೆ ಅಂದ್ರೆ ಕಣ್ಣು ಮತ್ತು ಧೂಳಿಂದ ಸಂರಕ್ಷಣೆ ಮಾಡತ್ತೆ. ಮಾಸ್ಕ್ ಹಾಕ್ಕೊಂಡು ನಮ್ಮ ರೈತರು ನೋಡೋಕೆ ನಮ್ಮ ಸೈನಿಕರ ಥರನ ಕಾಣಕತ್ತಾರೆ. ಆದರೆ ನಮ್ಮ ಸೈನಿಕರು ಪ್ರೊಟೆಕ್ಷನ್ ಇಕ್ವಿಪ್ಮೆಂಟನ್ನು ಹಾಕ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಆದರೆ ನಮ್ಮ ರೈತರು ಮನುಷ್ಯರು ಹಾಗೂ ದನಕರುಗಳ ಹೊಟ್ಟೆ ತುಂಬೋದಕ್ಕೋಸ್ಕರ ದಿನನಿತ್ಯದ ಕೆಲಸಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ. ನೀವು ನೋಡ್ಬೋದು ನಮ್ಮ ರೈತರು ಹೊಟ್ಟನ್ನು ಹೆಂಗೆ ಸೇಕರಣೆ ಮಾಡಿದ್ದಾರೆ ಅಂತಂದು. ಹೊಟ್ಟು ಕೂಡ ನೀವು ಒಂದು ಸಾರಿ ನೋಡ್ಕೊಂಬಿಡ್ರಿ. ಯಾಕಂದರೆ ಹೊಟ್ಟು ಕೂಡ ಕಡ್ಲಿ ಹೊಟ್ಟು ಯಾವ ಥರ ಬರ್ತಾಯಿತ್ತು ಅದೇ ಸೇಮ ಇದು ಕೂಡ ಬಂದಿದೆ. ಯಾಕಂದರೆ ಇದೊಂದು ಸ್ವಲ್ಪ ಹಳೆಯ ವಿಡಿಯೋ ಆಗಿದೆ. ಮುಂಚೆನೇ ನಾವು ವಿಡಿಯೋ ಎಲ್ಲ ಮಾಡಿದ್ವಿ, ಆದರೆ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ಕೆಲವು ಸಂದರ್ಭದಿಂದ. ಆದರೆ ಎಲ್ಲ ಭಾಳ ಜನ ಕೋರಿಕೆ ನಂತರ ಇದನ್ನು ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ನೋಡ್ರಿ ಹೊಟ್ಟು ಯಾವ ಥರ ಐತಂತಾರೆ, ದನಕರುಗಳಿಗೆ ತಿನ್ನಲಿಕ್ಕೆ ಭಾಳ ಸೂಕ್ತವಾದಂಥ ಹೊಟ್ಟಾಗಿದೆ. ಯಾಕಂದ್ರೆ ಇದ್ರೊಳಗೆ ಕಡ್ಡಿ ಏನು ದಪ್ಪನ ಕಡ್ಡಿ ಬರುತ್ತೆ, ತೊಗರಿ ಕಡ್ಡಿ, ಅದೆಲ್ಲ ಸೈಡ್ಗೆ ಹೋಗಿಬಿಡುತ್ತೆ. ಹೀಗಾಗಿ ಹೊಟ್ಟು ಚಲೋ ಹೊಟ್ಟು ಮಾತ್ರ ಇದ್ರೊಳಗೆ ಹಿಂದ್ಗಡೆ ಪುಟ್ಟಿ ಒಳಗೆ ಬಂದುಬಿಡುತ್ತೆ. ರೈತರು ಕೂಡ ಈ ಡಬ್ಬಿ ಹಾಕೋದು ತೆಗೆಯೋದು ಟೆನ್ಷನ್ ಇಲ್ಲ. ಯಾಕಂತಂದ್ರೆ ಇದ್ರೊಳಗೆ ಅಂಥ ಪರಿ ಏನು ಜಾಸ್ತಿ ಕೆಲಸ ಇರೋಂಗಿಲ್ಲ. ಹೊಳ್ಳಿ ರಿವರ್ಸ್ ಹೊಡಿಬೇಕಾದ್ರೆ ಗಾಲಿ ಇದರಲ್ಲಿ ಬಂದ್ವಿ, ಆ ಥರ ಬಂದ್ವಿ ಅನ್ನೋದಂಥದ್ದು ಒಂದು ಹೆದರಿಕೆ ಕೂಡ ಇದರಲ್ಲಿ ಇರೋಲ್ಲ. ಯಾಕಂದ್ರೆ ರೈತರಿಗೆ ಇದು ರೂಢಿ ಆಗಿಬಿಡ್ತೈತಿ. ಒಂಥರ ಏನು ಆರಾಮ್ ಹಿಂದ್ಗಡೆ ಡಬ್ಬಿ ಒಳಗೆ ಕೂತ್ಕೊಂಡು ಡಬ್ಬಿ ಒಳಗೆ ಕಟಾವು ಮಾಡಿದ ತೊಗರಿ ಹೆಂಗೆ ಬೀಳಾಗತ್ತೈತೆ ಅನ್ನೋದು ಅದನ್ನು ಒಂದು ಸಾರಿ ನೋಡ್ಕೊಡ್ರಿ. ಯಾಕಂದ್ರೆ ಅಗದಿ ಕ್ಲೀನಾಗೈತಿ. ಹಸಿ ಕಾಳು ಕೂಡ ಓಡ್ಕೊಂಬರಾಗತ್ತವೆ ಇದ್ರೊಳಗೆ. ಯಾವುದೂ ಕೂಡ ಒಂದು ಬುಡ್ಡಿ ಒಳಗೆ ಹಿಂದೆ ಯಾವುದೂ ಕೂಡ ಒಂದು ಕಾಳು ಕೂಡ ಹೊಂಟಿಲ್ಲ. ತೊಗರಿ ಎಲ್ಲ ನೋಡ್ರಿ ಹೆಂಗೆ ಕಾಣಾಗತೈತಿ. ಡಬ್ಬಿ ಅಂತರೂ ತುಂಬ ಬಂದೈತಿ. ಇನ್ನೇನು ಕಾಳು ಅನ್ಲೋಡ್ ಮಾಡೋದಷ್ಟೇ. ಇನ್ನು ಕಾಳು ಅನ್ಲೋಡ್ ಆದಮೇಲೆ ನಾನು ನಿಮ್ಗೆ ರಾಶಿ ಯಾವ ಥರ ಬರುತ್ತೆ ಅನ್ನೋದು ತೋರಿಸ್ತೀನಿ. ಹಾಗೂ ನಮ್ಮ ರೈತರು ಕಾಳು ಅನ್ಲೋಡಿಂಗ್ ಮಾಡಿದ ಮೇಲೆ ಅವ್ರಿಗೂ ಕೂಡ ಕೇಳೋಣ ಯಾವ ರೀತಿ ರಾಶಿ ಬಂದೈತಿ, ಹೊಟ್ಟೆ ಹೆಂಗೆ ಬಂದೈತಿ ಅನ್ನೋದು ಕೂಡ ಕೇಳೋಣ. ರಾಶಿ ನೋಡ್ರಿ ನೀವು ಯಾವ ಥರ ಬೀಳಾಗತ್ತವು. ಕಾಳು ನೋಡ್ರಿ ಎಕ್ದಮ್ ಸ್ವಚ್ಛ ಬರಾಗತೈತಿ. ಕಸ ಕಡ್ಡಿ ಅಂತರೂ ಇಲ್ಲ ಇದ್ರೊಳಗೆ. ರೈತರು ಹತ್ತೆತ್ತಿ ಕಾಳು ಕೂಡ ಚೆಕ್ ಮಾಡಾಕತ್ತಾರೆ, ಹೆಂಗೆ ಬಂದವು ಹೆಂಗಿಲ್ಲ ಅಂತಂದು ನೋಡಾಕತ್ತಾರೆ. ಯಾಕಂದ್ರೆ ಅವರು ಫಸ್ಟ್ ಟೈಮ್ ಹಾಕ್ಸ್ಯಾರ ಕಾಳು. ಭಾಳ ಮಂದಿ ರೈತರು ನೋಡಾಕಂತಂದ ಬಂದಾರ ಗಾಡಿನ. ನೋಡ್ರಿ ವಿಡಿಯೋ ಸದ್ಯಕ್ಕೆ ಮಾಡಾಕತ್ತಾರೆ. ಕಾಳಿನ ರಾಶಿ ನೋಡ್ರಿ ನೀವು ಎಷ್ಟು ಕ್ಲಿಯರ್ ಐತೆ ಅನ್ನೋದು.
ರಾಶಿ ಹಂಗೈತ್ರಿ? ಹೊಟ್ಟಿಂದ ಗಿಟ್ಟಿಂದ ಹೆಂಗೈತ್ರಿ ಅನುಕೂಲ? ಹೊಟ್ಟಿನ ಬಾರಿ ನೆನೆಸಿ ಒಟ್ಟು ಬಸವಣ್ಗ ಚೇತನ ಮಾಡಿದ್ರಿ ಒಂದು ಕಟ್ಟಿ ಹಾಲಕ್ಕೆ ಬಿಡು ಒಟ್ಟು ಬಾಲ್ ತುಂಬ ಬಿಡ್ತೆ. ಯಾವ್ದ್ರಿ? ಯಾವ್ದು ಮಿಷನ್ ತಂದಿದ್ರೆ ಹಾಂ ರೀ. ಕಾಳಿನ ಕಾಡಿ ಬಿದ್ದೋಗ್ಬಿಡ್ತು ಹೊಸ. ಹಾಂ, ಇದ್ರಾಗ ಕಾಳು ಬಂದ್ರು ಅಲ್ಲೇ ನಿಮ್ಮ ಹೊಟ್ಟಿನಾಗ ದನಕ್ಕರ ಹೊಕ್ಕವ್ರಿ ಇದ್ರಾಗ. ನಮ್ಮ ರೈತರ ಬಾಯಲ್ಲಿ ಏನು ಬಂತು ಅನ್ನೋದು ನೀವು ಕೇಳಿದ್ರಲ್ಲ ಅವ್ರ ಮಾತಿಂದ. ಯಾಕಂದ್ರೆ ದನಕರುಗಳಿಗೆಲ್ಲ ಚೈತನ್ಯ ಆಯಿತು, ಹೊಟ್ಟೊಳಗೆ ಒಂದು ಕಡ್ಡಿನೂ ಬರಲ್ಲ, ಚಲೋ ಐತಿ ಅನ್ನೋ ಮಾತನ್ನಂದ್ರೆ ಅವತ್ತು ರಾತ್ರಿ ಎಲ್ಲ ನಾವು ಗಾಡಿನ ಓಡಿಸಿದ್ವಿ. ಎಲ್ಲ ಊರಿನ ಜನ ಸೇರಿಕೊಂಡು ಗಾಡಿ ಹತ್ರ ಭಾಳಷ್ಟು ಜನ ಸೇರ್ಕೊಳಕ್ಕೆ ನಿಂತರು. ಯಾಕಂದ್ರೆ ಅವ್ರಿಗೆ ಗಾಡಿ ತುಂಬಾ ಹಿಡಿಸಿತ್ತು. ಯಾಕಂದ್ರೆ ಹೊಟ್ಟು ಕೂಡ ಅಷ್ಟು ಕ್ಲೀನ್ ಬರ್ತಾಯಿತ್ತು, ಹಾಗೂ ರಾಶಿನೂ ಅಷ್ಟು ಕ್ಲೀನ್ ಬರ್ತಾಯಿತ್ತು. ಹೀಗಾಗಿ ಒಬ್ರಿಗೊಬ್ರು ಎಲ್ಲರೂ ಪಾಳೆ ಹಚ್ಚೇ ಬಿಟ್ರು, ನಮ್ದು ಹೊಡ್ರಿ ನಿಮ್ದು ಹೊಡ್ರಿ ಅಂತಂದು. ಹಾಗಾಗಿ ನಾವು ಟೈಮ್ ಇಲ್ಲಾರ್ದಕ್ಕೆ